ಎಲ್ಲರಿಗೂ ನಮಸ್ಕಾರ. ಸಿಂಹ ರಾಶಿಯವರಿಗೆ ಏನು ಹೇಳೋದು ಗೊತ್ತಾಗ್ತಿಲ್ಲ. ಬಹಳ ವಿಶೇಷವಾಗಿ ಶುಕ್ರ ತುಂಬ ಲಾಭವನ್ನು ಕೊಡಬೇಕು. ಶುಕ್ರ ಈ ವಾರ ಸಿಂಹ ರಾಶಿಗೆ 12ನೇ ಮನೆಯಲ್ಲಿದ್ದಾನೆ. 12ನೇ ಮನೆಯಿಂದ ಏನೆಲ್ಲ ಆಗುತ್ತೆ ಅಂದರೆ, ನಿಮ್ಮ ರಾತ್ರಿ ಸೂರ್ಯ ಇದ್ದಾನೆ, ಸೂರ್ಯನ ಜೊತೆ ಕೇತು ಗ್ರಹ ಇದ್ದಾನೆ, ಅದು ಒಳ್ಳೇದು. ಬುಧನು ಕೂಡ ಬರ್ತಾನೆ, ಅದು ಒಳ್ಳೇದು. ಆದರೆ ಶುಕ್ರ 12ನೇ ಮನೆ ಇರಬಾರ್ದು. ಶುಕ್ರ 12ನೇ ಮನೆ ಇದ್ರೆ ತುಂಬ ಫೈನಾನ್ಸ್ ಬಹಳ ವಿಶೇಷವಾಗಿ. ಬುಧನು ಕೂಡ 12ನೇ ಮನೆ ಇರ್ತಾನೆ, ಆದರೆ ಅವ್ನು ಬರ್ತಾನೆ. ಬಹಳ ವಿಶೇಷವಾಗಿ ಬುಧ ಗ್ರಹ ಇದಾರಲ್ಲ, ಬಹಳ ವೈಬ್ರೇಷನ್. ಬುಧನು ಕೂಡ ಬರ್ತಾರೆ. ಒಂದು 4 ದಿವಸ ಬುಧ 12ನೇ ಮನೆ ಇರ್ತಾನೆ, ಶುಕ್ರನು ಕೂಡ 12ನೇ ಮನೆ ಇರ್ತಾನೆ. ಇದರಿಂದ ನಿಮಗೆ ತುಂಬ ಇಲ್ಲಿಗೆ ಬಂದಿದ್ದು ಊಟ ಆಚೆ ಬಿದ್ದೋಗ್ಬಿಟ್ಟೆ, ಬಾಯಿಗೆ ಬಂದು ತುತ್ತು ತಿನ್ನಕ್ಕಾಗಲ್ಲ. ಇಲ್ಲಿ ಶುಕ್ರನ ಬುಧನು ನಿಮಗೆ ತುಂಬ ತೊಂದರೆ ಕೊಡೋದ್ರಿಂದ ಹೇಳಿ ಕೇಳಿ ಶುಕ್ರ ನಿಮ್ಗೆ ತುಂಬ ತೊಂದರೆ ಕೊಡ್ತಾವನೆ. ಶುಕ್ರ ಇಷ್ಟೊಂದು ತೊಂದರೆ ಕೊಡೋಕ್ಕೆ ಕಾರಣ ಅವನು 12ನೇ ಮನೆ ಇದ್ದಾನೆ. ಯಾಕಂದ್ರೆ 4ನೇ ಮನೆ ಅಧಿಪತಿ, 10ನೇ ಮನೆ ಅಧಿಪತಿ 12ನೇ ಮನೆ ಇದ್ದಾರೆ. ಅಂದ್ರೆ ಕೆಲಸ ಕಾರ್ಯದಲ್ಲಿ ನೀವು ಸಾಕಷ್ಟು ತೊಂದರೆನ ಅನುಭವಿಸ್ತೀರ ಅಂತ ಹೇಳುತ್ತೆ. ಕೆಲಸದಲ್ಲಿ ತುಂಬಾ ತೊಂದರೆನ ಅನುಭವಿಸುತ್ತೆ. ಸಂಬಂಧದಲ್ಲಿ ಏನಾದ್ರು ಒಂದು ಸಾವು ನೋವು ಆಗಿರುತ್ತೆ, ಇಲ್ಲ ಮುಂದೆ ಒಂದು ಆಗುತ್ತೆ. ಯಾಕಂದ್ರೆ ತಾಯಿ ಅಂದ್ರೆ ಅಜ್ಜಿ, ಅತ್ತೆ, ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ, ಈ ಥರದೆಲ್ಲ ಒಂದು ತೊಂದರೆಗಳು ಅನುಭವಿಸ್ತಾರೆ. ಆರೋಗ್ಯ ರೀತಿಯಲ್ಲಿ ಸಮಸ್ಯೆನ ಅನುಭವಿಸ್ತಾರೆ ಅಂತ ಹೇಳುತ್ತೆ. ಸಿಂಹ ರಾಶಿಯವರಿಗೆ ಸಾಕಷ್ಟು ತೊಂದರೆಗಳು ಬರುತ್ತೆ. ಭಾವನೆಗಳಿಂದ ನೀವು ಹುಷಾರಾಗಿರ್ಬೇಕಾಗತ್ತೆ. ಯಾಕಂದ್ರೆ ಸಿಂಹ ರಾಶಿಯವರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಬರೋದ್ರಿಂದ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕಾಗಲ್ಲ. ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ತುಂಬ ಪಾವನವನ್ನು ಆಗ್ತೀರ 100%. ಅಪಾರವಾದ ಒಂದು ಕೀರ್ತಿ, ಅಷ್ಟೈಶ್ವರ್ಯನೂ ಕೂಡ ಸಿಗೋಕ್ಕೆ ಕಾರಣ ಸಿಂಹ ರಾಶಿಗೆ ತುಂಬ ಯೋಗವನ್ನು ಕೂಡ. ಶುಕ್ರನು ಬುಧನು 12ರಲ್ಲಿರ್ತಾನೆ, ಆದರೆ ಮತ್ತೆ ಬರ್ತಾನೆ. ಸೂರ್ಯ ತುಂಬ ಚೆನ್ನಾಗಿರೋದ್ರಿಂದ ನಿಮ್ಮ ಮನೆಯಲ್ಲಿ ಈ ವಾರದಲ್ಲಿ ನಿಮ್ಮ ಮನೆಯಲ್ಲಿ ಬಹಳ ವಿಶೇಷವಾಗಿ ನೀವು ರೂಬಿ ಗ್ರಹದ ಕಲ್ಲನ್ನು ಇಡಲೇಬೇಕಾಗತ್ತೆ. ಅದೇ ರೀತಿಯಲ್ಲಿ ಒಂದು ಬಹಳ ವಿಶೇಷವಾಗಿ ಒಂದು ಮರದ ತುಂಡಾರು ಇರಬೇಕು ನಿಮ್ಮ ಮನೇಲಿ. ಗಂಧದ ತುಂಡು ಇಲ್ಲ ಯಾವ್ದಾದ್ರು ಒಂದು ತುಂಡು. ಮತ್ತೆ ನೀವು ಈ ವಾರ ಯಾವ್ದಾದ್ರು ತುಂಡು ಮಾಲೆಯನ್ನು ಹಾಕಿದಾಗ ತುಂಬ ರಾಜಯೋಗನ ಕೊಡ್ತಾರೆ. ಬಹಳ ವಿಶೇಷವಾಗಿ ಮಾಲೆಯನ್ನು ಹಾಕಬೇಕು, ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ. ಮರದ ಮಾಲೆಗಳು ಹಾಕೋದು, ಗಂಧದ ಮಾಲೆ ಹಾಕಿದರೆ ತುಂಬ ಒಳ್ಳೇದಾಗುತ್ತೆ. ಗಂಧದ ಮಾಲೆ ಹಾಕಿ ನಿಮ್ಮ ಜೀವನ ಪಾವನ ಆಗುತ್ತೆ. ಮತ್ತು ಗಂಧದ ಮರ ಮುಟ್ಟೋದ್ರಿಂದ ನಿಮ್ಮ ಲೈಫಲ್ಲಿ ತುಂಬ 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 ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳುತ್ತೆ. ಅಷ್ಟೈಶ್ವರ್ಯನು ಕೂಡ ಸಿಂಹ ರಾಶಿ ಕೊಡ್ತಾನೆ. ಸಿಂಹ ರಾಶಿಗೆ ಅಂಥ ಯೋಗವನ್ನು ಕೊಡೋದ್ರಿಂದ ನಿಮ್ಮ ಜೀವನ ಪಾವನ ಆಗುತ್ತೆ. ಕೇತು ಗ್ರಹ ನಿಮಗೆ ತುಂಬ ಲಾಭವನ್ನು ಕೊಡ್ತಾನೆ. ಕೇತು ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೇತು ಅಂಥ ಯೋಗವನ್ನು ಕೊಡ್ತಾನೆ. ಕೇತು ಗ್ರಹಣಕ್ಕೋಸ್ಕರ ನೀವು ತುಂಬ ಪುಣ್ಯ ಮಾಡಿರ್ತೀರ. ಕೇತುವಿಂದ ನೀವು ಲಾಭವನ್ನು ಪಡ್ಕೊಂಡು ಬಹಳ ವೈಬ್ರೇಷನ್, ಅಷ್ಟೈಶ್ವರ್ಯನು ಕೂಡ ಕೊಡ್ತಾನೆ. ಕೇತುನ ನೀವು ಲಾಭಕ್ಕೆ ಪಡ್ಕೊಂಡಾಗ ನಿಮ್ಮ ಲೈಫಲ್ಲಿ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ. ಮತ್ತು ಕೇತು ಗ್ರಹಕ್ಕೋಸ್ಕರ ನೀವು ಬಿಳಿ ಎಕ್ಕದ ಗಿಡವನ್ನು ನೀವು ಪೂಜೆ ಮಾಡಿ ನಿಮ್ಮ ಜೀವನ ಪಾವನ ಆಗುತ್ತೆ. ಮತ್ತು ನೀವೇನಾದ್ರು ಜೀವನದಲ್ಲಿ ಸಕಲ ಸಂಪತ್ತು ಐಶ್ವರ್ಯನ ಕೊಡಬೇಕು ಅಂದರೆ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ಬಂಗಾರದ ಒಂದು ಯೋಗವನ್ನು ಕೊಡೋಂಥ ಗ್ರಹ ನಿಮಗೆ ಸೂರ್ಯನೇ ಆಗಿರೋದ್ರಿಂದ ಗುರು ತುಂಬ ಚೆನ್ನಾಗಿದೆ. ಗುರು 11ನೇ ಮನೆಯಲ್ಲಿದ್ದಾನೆ. ಎಲ್ಲ ಯೋಗನು ಸಿಂಹ ರಾಶಿ ಕೊಡ್ತಾನೆ. ಒಳ್ಳೆಯದಾಗಲಿ. ಇದೆಲ್ಲ ನಿಮಗೆ 12 ರಾಶಿ ಫಲವನ್ನು ಹೇಳಿದ್ದೀನಿ. ನಿಮ್ಗೆ ಇದೆಲ್ಲ ಪರಿಹಾರ ಬೇಕು ಅಂದರೆ ನಮ್ಮಲ್ಲಿ ಸಿಗುವಂಥ ಸ್ಟೋನನ್ನು ಅತಿ ಹೆಚ್ಚು ಪರಿಹಾರ ಒಂದು ಮಾಟ ಮಂತ್ರ ವಾಮಾಚಾರ ಆಗಿರುತ್ತೆ. ನಿಮ್ಮ ಮಕ್ಕಳು ಓದಬೇಕು, ಓದಕ್ಕೆ ತೊಂದರೆ ಆಗ್ತಾ ಇರುತ್ತೆ, ಇದನ್ನೆಲ್ಲವೂ ಕೂಡ ಓದಬೇಕು. ಮನೆಯಲ್ಲಿ ದುಡ್ಡು ನಿಲ್ಲಬೇಕು, ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗಬೇಕು, ಇವಕ್ಕೆಲ್ಲ ಸ್ಟೋನ್ಸ್ಗಳನ್ನ ಕೊಡೋದ್ರಿಂದ ನೀವು ಸ್ಟೋನ್ ಅತಿ ಹೆಚ್ಚು ಯೂಸ್ ಮಾಡಿ. ಅದು ಬ್ಯಾಸ್ಲೆಟ್ ಆಗಿರ್ಬೋದು, ಕೈ ಸ್ಟೋನ್ಸ್ ಆಗಿರ್ಬೋದು, ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ನಿಮ್ಮ ಲೈಫಲ್ಲಿ ಸಾಕಷ್ಟು ತೊಂದರೆಯನ್ನು, ಎಷ್ಟೇ ಕಷ್ಟ ಮನುಷ್ಯನಿಗೆ ಬದಲೇ ಮಾರಕ್ಕೆ ಬರಲ್ಲ. ಇದು ಕೆಲವು ಪರಿಹಾರ. ಸ್ಟೋನ್ಸನ್ನ ಅತಿ ಹೆಚ್ಚು ನೀವು ಯೂಸ್ ಮಾಡಬೇಕು. ಸ್ಟೋನ್ ಅತಿ ಹೆಚ್ಚು ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಲಕ್ಕನ್ನು ಕೊಡುತ್ತೆ. ಮುಂಚೆ ಇವಾಗಲೂ ಲಾಟ್ ಆಫ್ ಡಿಪೆಂಡ್ಸ್ ಇದೆ. ಸ್ಟೋನನ್ನು ಅತಿ ಹೆಚ್ಚು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಸ್ಟೋನಲ್ಲಿರೋ ತಾಕತ್ತೇ ಬೇರೆ, ಸ್ಟೋನಿಗಿರೋ ವೈಬ್ರೇಷನ್ನೇ ಬೇರೆ. ಸ್ಟೋನನ್ನು ಅತಿ ಹೆಚ್ಚು ಯೂಸ್ ಮಾಡಿದಷ್ಟು ನಿಮ್ಮ ಕಷ್ಟದಿಂದ ಪಾರಾಗ್ತೀರ. ಓದೋಕ್ಕೆ ಒಂದು ಗ್ರಹ, ಹೆಲ್ತಿಗೆ ಒಂದು ಗ್ರಹ, ಫೈನಾನ್ಸಿಗೆ ಒಂದು ಸಂಬಂಧಪಟ್ಟಂಥ ಗ್ರಹಗಳು ಇರ್ತವೆ. ಅವನ್ನ ಫಾಲೋ ಮಾಡೋದ್ರಿಂದ ನೀವು ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ.
ಆ ಸ್ಟೋನ್ನ ಯೂಸ್ ಮಾಡೋಕ್ಕೆ ನಿಮಗೆ ಯಾರಿಗೆಲ್ಲ ಸ್ಟೋನ್ ಬೇಕು ಅನ್ನೋರೆಲ್ಲ ಕೂಡ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ, ನಮ್ಮ ಸಂಸ್ಥೆಗೆ ಫೋನ್ ಮಾಡಿಸ್ಕೊಳ್ಳಿ. ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಸ್ಟೋನಿಗಿರೋ ತಾಕತ್ತು, ಸ್ಟೋನಿಗಿರೋ ಯೋಗ, ಸ್ಟೋನಿಗಿರೋಂಥ ಒಂದು ವೈಬ್ರೇಷನು, ದೇವರು ನಿಮ್ಮನ್ನು ನವಗ್ರಹಗಳು ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಿ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡೋದು ನನ್ನ ಬ್ರಹ್ಮ ನನ್ನ ಭದ್ರ ಕಡೆ 9 ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ. ಹೇಳಿದ ಮಾತೆಲ್ಲ ನಿಜ ಆಗಲಿ ಅಂತ ಬ್ರಹ್ಮನ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ, ಒಳ್ಳೆಯದಾಗಲಿ.